ಇದನ್ನು ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಇದು ನನ್ನ ಪರ್ಸ್ನಲ್ ಅನುಭವ. ಈಗಲೂ ನೋಡಿ ನನಗೆ ರೋಮಾಂಚನ ಆಗ್ತಿದೆ. ಆ ಗಾಡಿ ಲಿಟ್ರಲಿ ಯಾರೋ ಹಿಡ್ಕೊಂಡು ಸ್ವಲ್ಪ ಲಿಫ್ಟ್ ಮಾಡ್ದಂಗೆ ಫೀಲ್ ಆಗ್ತಿದೆ. ನಾನು ಫುಲ್ಲು ಗಾಬರಿ ಆಗೋದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಲಾಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ನನ್ನ ಸ್ನೇಹಿತರೆ ನನ್ನ ಜೊತೆ ಅವ್ರಿಗಾಗಿರೋ ಅನುಭವಗಳನ್ನು ಇನ್ನೂ ಹೇಳೋದಕ್ಕೆ ಶುರು ಮಾಡಿದ್ರು. ಈ ಕಥೆಗಳು ಕೇಳ್ತಾ ಒಂದು 2 ವಾರಗಳಿಂದ ನಾನಂತೂ ಕಂಪ್ಲೀಟ್ಲಿ ಔಟ್ ಆಫ್ ಮೈಂಡ್ ಆಗಿದ್ದೀನಿ. ಸೊ ಇದೇ ಕಾರಣಕ್ಕೆ ನಾನು ಕೂಡ ಹೊರಗಡೆ ಹೋಗಿ ಸ್ವಲ್ಪ ಸಮಯನ ಕಳೆದು ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಪ್ರಯತ್ನ ಕೂಡ ಪಡ್ತಾಯಿದ್ದೀನಿ. ರಿಪೀಟೆಡ್ಲಿ ಗೋಸ್ಟ್ ಸ್ಟೋರೀಸ್ಗಳನ್ನ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅದನ್ನು ಕೇಳಬೇಕಾದ್ರೆ ನಮಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ಸೊ ನಾನು ಕೂಡ ಇದನ್ನು ತುಂಬ ಪ್ರಾಕ್ಟಿಕಲ್ ಆಗಿ ತೊಗೊಂಡಿದ್ದೀನಿ. ನಾನು ಹೇಳೋದು ಒಂದೇ, ಇದನ್ನು ಕೇವಲ ಸ್ಟೋರಿಯಾಗಿ ತಗೊಳ್ಳಿ ಅಥವಾ ಇದನ್ನು ಒಂದು ಇನ್ಫಾರ್ಮೇಷನ್ ಆಗಿ ತಗೊಳ್ಳಿ. ಯಾರಿಗೋ ಒಬ್ರಿಗೆ ಆಗಿರುವಂಥ ಅನುಭವನ ಜಸ್ಟ್ ಇನ್ಫಾರ್ಮೇಷನ್ ಆಗಿ ನಿಮ್ಮ ಮುಂದೆ ಇಡೋ ಪ್ರಯತ್ನ ಅಷ್ಟೇ ನಂದು. ಲಾಸ್ಟ್ ವಿಡಿಯೋ ನನ್ನ ಫಾಲೋವರ್ ಹೇಳಿದ್ದಂಥ ಒಂದು ಸ್ಟೋರಿನ ನಿಮ್ಮ ಹತ್ರ ಹೇಳಿದ್ದೆ. ಇವತ್ತು ನನಗೆ ಆದಂಥ ನನ್ನ ಪರ್ಸ್ನಲ್ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗಲೂ ಮೈ ಜುಮ್ ಅಂತಿದೆ ನಿಜವಾಗ್ಲೂ. ಯಾಕೆಂದರೆ ನನ್ನ ಜೀವನದಲ್ಲಿ ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ನೆನಪಿರೋ ಹಾಗೆ ಅದು 2022 ಅಂತ ಅನಿಸುತ್ತೆ. ಈ ಸಮಯದಲ್ಲಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ನಾನು ಒಂದು ಡೆಲಿವರಿ ಜಾಬ್ನ ಮಾಡೋಣ ಅಂತ ಶುರು ಮಾಡಿದೆ. ನಾನು ಫುಲ್ ಟೈಮ್ ಡೆಲಿವರಿ ಮಾಡ್ತಾ ಇರಲಿಲ್ಲ. ಜಸ್ಟ್ ಒಂದು 6 ಅವರ್ಸ್ ಲಾಗಿನಲ್ಲಿ ಇರ್ತಿದ್ದೆ. 6 ಅವರ್ಸ್ ಲಾಗಿನ್ ಇದ್ದರೆ ಒಂದು ಇನ್ಸೆಂಟಿವ್ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ 6 ಆರ್ಡರ್ಸ್ ಮಾಡ್ತಿದ್ದೆ, 6 ಅವರ್ ಲಾಗಿನ್ ಇರ್ತಿದ್ದೆ. ಈ 6 ಅವರ್ ಹೇಗೆ ಅಂತಂದರೆ ನಾನು 12ವರೆಗೂ ಇರಲೇಬೇಕಾಗಿತ್ತು. ನಾನು 12ವರೆಗೂ ಇದ್ದರೆ ಮಾತ್ರ 6 ಅವರ್ ಆಗ್ತಿದ್ದು. ಸೊ ಇದೇ ಕಾರಣಕ್ಕೆ ನಾನು 12ವರೆಗೂ ಡೆಲಿವರಿ ಮಾಡಬೇಕಾಗಿತ್ತು. ನನ್ನ ಲೈಫಲ್ಲಿ ನನಗೆ ಯಾವುದೇ ರೀತಿಯಾದ ಭಯ ಆಗಲ್ಲ. ಸಾಮಾನ್ಯವಾಗಿ ನಾನು ಚಿಕ್ಕವನಿದ್ದಾಗಿಂದನೂ ಡಾರ್ಕ್ನೆಸ್ಗೂ ನಾನು ಹೆದರ್ಕೊಂಡವನಲ್ಲ. ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಎಷ್ಟೊತ್ತು ಬೇಕಾದರೂ ನಾನು ಓಡಾಡ್ತಿದ್ದೆ. ಈಗಲೂ ಕೂಡ ಓಡಾಡ್ತೀನಿ. ಬಟ್ ಒಂದಷ್ಟು ಇನ್ಸಿಡೆಂಟ್ಗಳಾದಮೇಲೆ ಅದರ ಒಂದು ಇಂಪ್ಯಾಕ್ಟ್ ನನಗೆ ತುಂಬ ಬಂದಿದೆ ಅಂತಲೇ ಹೇಳ್ಬೋದು. ಅವತ್ತು ಭಾನುವಾರ ಈ ಡೆಲಿವರಿ ಆ್ಯಪ್ಸ್ಗಳಲ್ಲಿ ಶನಿವಾರ ಭಾನುವಾರ ಪೀಕ್ ಅವರ್ಸ್ ಅಂತ ಇರ್ತಿತ್ತು. ಆ ಪೀಕ್ ಅವರ್ಸಲ್ಲಿ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಇರ್ತಿತ್ತು ಅನ್ನೋ ಒಂದೇ ಕಾರಣಕ್ಕೆ ನಾನು ಭಾನುವಾರ ಲಾಗಿನ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಒಂದು 2-3 ದಿನ ಲಾಗಿನ್ ಆಗಿದ್ದೆ ಅಷ್ಟೇ, ನಾನು ತುಂಬ ದಿನ ಮಾಡಿಲ್ಲ. ಅವತ್ತು ಮಧ್ಯಾಹ್ನ ಲಾಗಿನ್ ಮಾಡಿ ಡೆಲಿವರಿ ಮಾಡೋದಕ್ಕೆ ಶುರು ಮಾಡಿದ್ದೆ. 1-2 ಡೆಲಿವರಿ ಆಗಿತ್ತು. ಸಂಜೆ ಆಗ್ತಿದ್ದಂಗೆ ನಮ್ಮಮ್ಮ ಒಂದು ಕಾಲ್ ಮಾಡಿದ್ರು. ಚಾನಲ್ಗಳಲ್ಲಿ ಒಂದು ನ್ಯೂಸ್ ಬರ್ತಾಯಿದೆ, ನೀನು ಓಡಾಡ್ತಾ ಇರೋವಂಥ ಜಾಗದಲ್ಲಿ ಚಿರತೆ ತಪ್ಪಿಸ್ಕೊಂಡಿದೆಯಂತೆ, ಮಾಡಬೇಡ, ಬೇಗ ಮನೆಗೆ ಬಂದ್ಬಿಡು ಅಂತ ಹೇಳಿದ್ರು. ನಾನು ಹಾಗೆ ಫೋನ್ ತೆಗೆದು ನೋಡಿದೆ. ಬನ್ನರ್ಘಟ್ಟದಿಂದ ಚಿರತೆ ತಪ್ಪಿಸ್ಕೊಂಡು ಸಿಟಿ ಒಳಗೆ ಬಂದಿತ್ತು. ಸೊ 2 ಅವರು ಲಾಗೌಟ್ ಮಾಡಿ ನಾನು ಮನೆಗೆ ಬಂದುಬಿಟ್ಟಿದ್ದೆ. ಮನೆಗೆ ಬಂದಮೇಲೆ ನನಗೆ ಅನ್ನಿಸ್ತು ಸುಮ್ಮನೆ ಇನ್ಸೆಂಟಿವ್ನ ಮಿಸ್ ಮಾಡ್ಕೋತೀನಿ, ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ಮತ್ತೆ 7 ಗಂಟೆಗೆ ನಾನು ಲಾಗಿನ್ ಮಾಡಿದೆ. ಡೆಲಿವರೀಸ್ ಮಾಡ್ತಾ ಹಾಗೆ ಸಾಂಗ್ಸ್ ಕೇಳ್ತಾ ಹೀಗೆ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ಡೆಲಿವರಿ ಇಲ್ಲದೆ ಇರೋ ಟೈಮಲ್ಲಿ. ನಮ್ಮ ಅಮ್ಮನೂ ಕೂಡ ಮತ್ತೆ ಕಾಲ್ ಮಾಡಿ ನಾನ್ ವೆಜ್ ಮಾಡಿದ್ದೀನಿ ಬಾ ಮನೆಗೆ ಅಂತ ಹೇಳಿದ್ರು. ಸರಿ, ನಾನು ಡೆಲಿವರಿ ಎಲ್ಲ ಮುಗಿಸಿ ಒಂದೇ ಸಲ ಮನೆಗೆ ಬಂದುಬಿಡ್ತೀನಿ ಅಂತ ನಾನು ಡಿಸೈಡ್ ಆಗಿದ್ದೆ. ಅದನ್ನೇ ಹೇಳಿ ಸುಮ್ಮನೆ ಆಗಿದ್ದೆ. ಹೀಗೆ ಡೆಲಿವರಿ ಮಾಡ್ತಾ ನನಗೆ ನೆನಪಿರೋ ಹಂಗೆ ಒಂದು 11:45 ಇರುತ್ತೆ. 5ನೇ ಆರ್ಡ್ರ್ ಕೂಡ ಸಿಕ್ತು. ಹಾಗೆ ತಲೆಯಲ್ಲಿ ತುಂಬ ಇದೇ ಇತ್ತು, ಇನ್ನೊಂದು ಆರ್ಡ್ರ್ ಇದೆ, ಇದನ್ನು ಮಾಡಿಬಿಟ್ರೆ ಆರಾಮಾಗಿ ಮನೆಗೆ ಹೋಗಿ ಆರಾಮಾಗಿ ನಾನ್ ವೆಜ್ ತಿನ್ಕೊಂಡು ರೆಸ್ಟ್ ಮಾಡಿಬಿಡ್ಬೋದು ಅಂತ. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ನಾನು 5ನೇ ಆರ್ಡರ್ ಕೂಡ ಡೆಲಿವರ್ ಮಾಡಿದೆ. ಡೆಲಿವರಿ ಮಾಡಿದ್ಮೇಲೆ ಲಾಸ್ಟ್ ಆರ್ಡರ್ ಬಂದು ಬೊಮ್ಮನಹಳ್ಳಿಯಿಂದ ಬೇಗೂರಿಗೆ ಹೋಗುವಂಥ ರೋಡಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ಗೆ ಬಿತ್ತು. ಆ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ನಾನು ಫುಡ್ನ ಕಲೆಕ್ಟ್ ಮಾಡಿಕೊಂಡೆ. ನನಗೆ ಅಷ್ಟಲ್ಲೇ ತುಂಬ ಬೇಜಾರಾಗಿ ಹೋಗಿತ್ತು, ತುಂಬ ಲೇಟ್ ಕೂಡ ಆಗೋಗಿತ್ತು. ಫಸ್ಟು ಹೋಗಿ ಇದನ್ನು ಡೆಲಿವರಿ ಮಾಡಿಬಿಟ್ಟು ಬಂದುಬಿಟ್ರೆ ಸಮಾಧಾನ ಅಂತ ಅಂದ್ಕೊಂಡಿದ್ದೆ. ಭಾನುವಾರ ಆಗಿರೋದ್ರಿಂದ ಈ ಬೇಗೂರಿಗೆ ಹೋಗುವಂಥ ರೋಡಲ್ಲಿ ಜನನೇ ಇರೋದಿಲ್ಲ. 10 ಗಂಟೆ ಮೇಲೆ ನಾರ್ಮಲ್ ಆಗಿ ಜನ ಇರೋಲ್ಲ. ನಾನು ಹೋಗಿದ್ದ ಟೈಮು 11:45 ಮೇಲಾಗಿತ್ತು. ಆಗ ಇನ್ನೂ ಜನ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಫುಲ್ಲು ಕತ್ಲೆ ಇತ್ತು, ಯಾವುದೋ ಒಂದೊಂದು ಗಾಡಿಗಳು ಓಡಾಡ್ತಿತ್ತು. ನಾನು ಹೋದೆ, ಫುಡ್ನ ತಗೊಂಡು ಡೆಲಿವರಿ ಸ್ಟಾರ್ಟ್ ಮಾಡಿದೆ. ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾಯಿದ್ದೆ.
ನಾರ್ಮಲಾಗೇ ಇತ್ತು. ಇಲ್ಲಿವರೆಗೂ ಏನೂ ಆಗಿರಲಿಲ್ಲ. ಆರಾಮಾಗಿ ನಾನು ಡೆಲಿವರಿ ಮಾಡ್ತಿದ್ದೆ. ನನಗೆ ಡಾರ್ಕ್ನೆಸ್ ಎಲ್ಲ ಭಯ ಇಲ್ಲ ಅಂತ ಮುಂಚೆನೇ ಹೇಳ್ದಂಗೆ ಆರಾಮಾಗಿ ಹೋದೆ. ಹೋಗ್ತಿರ್ಬೇಕಾದ್ರೆ ಅವರ ಒಂದು ಲೊಕೇಶನ್ ತುಂಬ ಡಾರ್ಕ್ ಪ್ಲೇಸಲ್ಲಿತ್ತು. ಅಂದರೆ ಆ ಲೊಕೇಶನ್ಗೆ ನಾನು ಅದಕ್ಕಿಂತ ಮುಂಚೆ ಹೋಗೇ ಇಲ್ಲ. ಹೋದ್ಮೇಲೆ ಅದು ಎಲ್ಲಿ ಪಾಯಿಂಟ್ ತೋರಿಸ್ತಿತ್ತೋ, ಅಂದರೆ ಡೆಸ್ಟಿನೇಷನ್ ಎಲ್ಲಿಗೆ ತೋರಿಸ್ತಿತ್ತೋ ಅಲ್ಲೋಗಿ ನಿಂತ್ಕೊಂಡು ಕಸ್ಟಮರ್ಗೆ ಕಾಲ್ ಮಾಡಿದೆ. ಕಸ್ಟಮರ್ಗೆ ಕಾಲ್ ಮಾಡಿದಾಗ ಅವರು ಗೇಟಿಂದ ಒಳಗೆ ಬನ್ನಿ ಅಂದರು. ನಾನೇನು ಮಾಡಿದೆ, ಫುಲ್ಲು ಕತ್ಲೆ ಇತ್ತು. ಒಂದು ಗೇಟ್ ಇತ್ತು. ನನ್ನ ಪ್ರಕಾರ ಈ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಹೇಗಿರುತ್ತಲ್ಲ ಆ ಥರ ಒಂದು ಚಿಕ್ಕ ಕ್ವಾರ್ಟರ್ಸ್ ಇತ್ತು. ಒಂದು ಗೇಟ್ ಇತ್ತು. ಆ ಗೇಟ್ ನಾರ್ಮಲಾಗಿ ಹಾಕಿರಲಿಲ್ಲ. ಆ ಗೇಟ್ಗೆ ಒಂದು ಚೈನ್ ಹಾಕಿದ್ರು. ಅಂದರೆ ಯಾರಾದರೂ ಒಬ್ಬರು ಗೇಟ್ನ ಸ್ವಲ್ಪ ಮೂವ್ ಮಾಡಿ ಆ ಗ್ಯಾಪಲ್ಲಿ ಒಳಗಡೆ ಬರ್ಬೋದಿತ್ತು. ಈ ಥರ ಒಂದು ಚೈನ್ ಹಾಕಿದ್ರು. ನಾನೇನು ಮಾಡಿದೆ, ಗಾಡಿನ ನಿಲ್ಲಿಸಿದೆ. ಫುಲ್ ಡಾರ್ಕ್ ಇತ್ತು, ಸ್ಟ್ರೀಟ್ ಲೈಟ್ಸೇ ಇಲ್ಲ ಅಲ್ಲಿ. ನಾನೇನು ಮಾಡಿದೆ, ಸರಿ ಅಂತ ಹೇಳಿ ಆ ಒಂದು ಗೇಟನ್ನ ತೆಗೆದು ಒಳಗಡೆ ಎಂಟರ್ ಆದೆ. ಗೇಟ್ ಸೌಂಡ್ ಬರ್ತಿದ್ದಂಗೆ ಎಷ್ಟೊಂದು ನಾಯಿಗಳು ಬೊಗಳೋದಕ್ಕೆ ಶುರು ಮಾಡ್ತು ಜೋರಾಗಿ. ನನಗೆ ಫುಲ್ ಭಯ ಆಗೋಯ್ತು. ಅಂದರೆ ಈ ಡೆಲಿವರಿ ನೈಟ್ ಟೈಮ್ ಮಾಡಬೇಕು ಅಂದರೆ ಈ ನಾಯಿಗಳದ್ದೇ ತುಂಬ ಕಾಟ. ಅವತ್ತು ತುಂಬ ನಾಯಿಗಳು ಬಗಳು ಥರ ಸೌಂಡ್ ಕೇಳಿಸ್ತಾ ಇದೆ. ಆದರೆ ಆ ನಾಯಿಗಳು ಎಲ್ಲಿದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಗೇಟ್ ಸೌಂಡ್ ಬಂದಿದ್ದ ತಕ್ಷಣ ಜೋರಾಗಿ ಬಗಳುತ್ತಿತ್ತು. ನನ್ನ ಪ್ರಕಾರ ಒಂದು 10-15 ನಾಯಿ ಅಂತೂ ಅಲ್ಲಿತ್ತು ಅಂತ ಹೇಳ್ಬೋದು. ನನಗೆ ನಾಯಿ ಬೊಗಳುತ್ತಿದ್ದಂಗೆ ಭಯ ಆಗಿ ಆ ಗೇಟಿಂದ ಹೊರಗಡೆ ಬಂದ್ಬಿಟ್ಟು ಫಸ್ಟು ಕಸ್ಟಮರ್ಗೆ ಕಾಲ್ ಮಾಡಿದೆ. ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು, ಹಲೋ ಮ್ಯಾಮ್, ಇಲ್ಲಿ ನಾಯಿಗಳು ತುಂಬ ಸೌಂಡ್ ಮಾಡ್ತಿದೆ, ನನಗೆ ಒಳಗಡೆ ಬರೋದಕ್ಕೆ ಭಯ ಆಗ್ತಿದೆ, ಪ್ಲೀಸ್ ನೀವೇ ಬಂದು ಇದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಗೇಟ್ ಹತ್ರ ಅಂತ ಹೇಳಿದೆ. ಅವರು ತುಂಬ ಶಾಕ್ ಆಗಿ, ಯಾವ ನಾಯಿ, ಇಲ್ಲಿ ಯಾವುದೂ ನಾಯಿ ಇಲ್ವಲ್ಲ, ನಮ್ಮ ಗೇಟಲ್ಲಿ, ನಮ್ಮ ಬಿಲ್ಡಿಂಗಲ್ಲೇ ಯಾವುದೂ ನಾಯಿ ಇಲ್ಲ, ನೀನು ಯಾಕೆ ಹೆದರ್ಕೋತಿದ್ಯಾ, ಬಾ ಒಳಗೆ ಅಂತಂದರು. ನಾನು, ಇದು ಬಿಲ್ಡಿಂಗೇ ಅಲ್ಲ, ಇದೇನೋ ಕತ್ಲೆ ಇದೆ, ಎಲ್ಲೋ ದೂರದಲ್ಲಿ ಮನೆ ಇದ್ದಂಗಿದೆ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಆಚೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಅವರು, ನೀವು ಯಾವುದೋ ರಾಂಗ್ ಲೊಕೇಶನ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ನನಗೆ ಎಷ್ಟು ಭಯ ಆಗೋಯ್ತು ಅಂದರೆ ತುಂಬಾ ಭಯ ಆಗೋಯ್ತು. ಆಮೇಲೆ, ಮ್ಯಾಮ್ ಪ್ಲೀಸ್ ಒಂದು ಕೆಲಸ ಮಾಡಿ, ನಾನು ನಂಬರ್ ಕೊಡ್ತೀನಿ, ನನ್ನ ನಂಬರ್ಗೆ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ. ಸಾಮಾನ್ಯವಾಗಿ ಯಾರೂ ನಂಬರ್ ತೊಗೊಳ್ಳಲ್ಲ ಆ್ಯಂಡ್ ನಂಬರ್ಗೆ ಲೊಕೇಶನ್ ಶೇರ್ ಮಾಡಲ್ಲ. ಪಾಪ ಅವರು ನನ್ನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನನ್ನ ನಂಬರ್ಗೆ ಲೊಕೇಶನ್ ಶೇರ್ ಮಾಡಿದ್ರು. ಲೊಕೇಶನ್ ಶೇರ್ ಮಾಡಿದಾಗ ಆ ಲೊಕೇಶನ್ ಹಾಕ್ಕೊಂಡು ಮುಂದಕ್ಕೆ ಹೋಗಿದ್ದೀನಿ. ಆಮೇಲೆ ಗೊತ್ತಾಗ್ತಿದೆ, ಒಂದು ಸ್ಟ್ರೀಟ್ ಲೈಟ್ ಇರುವಂಥ ರೋಡ್ ಪಕ್ಕನೇ ಅವ್ರ ಮನೆ. ಪಾಪ ಅವ್ರು ನನಗೋಸ್ಕರ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ನಾನು ಆರ್ಡರ್ನ ಡೆಲಿವರಿ ಮಾಡಿದೆ. ಅಬ್ಬಾ, ಡೆಲಿವರಿ ಮಾಡಿಬಿಟ್ಟೆ ಅಂತ ಆರಾಮಾಗಿ ಇವಾಗ ಹೋಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಅಷ್ಟೇ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಂಡಿದ್ದೆ. ಈಗಲೇ ಶುರುವಾಗೋದು ಎಲೆಕ್ಟ್ರಾನಿಕ್ ಸಿಟಿ RTO ರೋಡ್. ಆ ರೋಡಲ್ಲಿ ನಾನು ಆರಾಮಾಗಿ ಬರ್ತಿದ್ದೆ. ಸ್ಟ್ರೀಟ್ ಲೈಟ್ಸ್ ಆಫ್ ಆಗಿತ್ತು ಅಥವಾ ಸ್ಟ್ರೀಟ್ ಲೈಟ್ಸೇ ಇರಲಿಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಫುಲ್ ಕತ್ಲೆ ಇತ್ತು. ಯಾವುದೋ ಒಂದೊಂದು ಗಾಡಿ ಹೋಗ್ತಿತ್ತು, ತುಂಬ ಗಾಡಿಗಳಿರಲಿಲ್ಲ, ಯಾವುದೋ ಒಂದೊಂದು ಗಾಡಿಗಳು ಹೋಗ್ತಿತ್ತು, ಅದು ಕೂಡ ಡೆಲಿವರಿ ಬಾಯ್ಸೇ. ನಾನು ಹೀಗೆ ಆರಾಮಾಗೆ ಎಲ್ಲ ಮುಗೀತು, ಹೋಗೋಣ ಅಂತ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮುಂದೆ ಯಾವುದೋ ಒಂದು ಮರ ರೋಡ್ಗೆ ಬಾಗಿರೋ ಥರ ಇತ್ತು. ನಾನು ಒಂದು ಸ್ವಲ್ಪ ಮಿನಿಮಮ್ ಸ್ಪೀಡಲ್ಲೇ ಇದ್ದೆ. ನನ್ನ ಹಿಂದೆ ಒಬ್ಬ ಡೆಲಿವರಿ ಬಾಯ್ ನನ್ನ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಹೋದ. ಅವನು ಕಂಪ್ಲೀಟ್ಲಿ ಲೆಫ್ಟ್ ಸೈಡಲ್ಲಿದ್ದ. ಮುಂದಕ್ಕೆ ಹೋಗ್ತಾ ಆ ಮರದ ಹತ್ರ ಹೋಗಿ ಇಮ್ಮಿಡಿಯೇಟ್ಲಿ ರೈಟ್ ಹೊಡೆದ್ಬಿಟ್ಟ. ಹಿಂದೆ ಬರ್ತಿದ್ದವನು ನನಗೆ ಫುಲ್ ಶಾಕ್. ಯಾಕೆ ಇವನು ಇಮಿಡಿಯೇಟ್ಲಿ ರೈಟ್ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟ ಅಂತ ನನಗೆ ತುಂಬ ಭಯ ಆಗೋಯಿತು. ಆಮೇಲೆ ಆ ಮರನೇ ನೋಡ್ಕೊಂಡ್ಬಂದು ಏನೋ ಇದೆ ಇಲ್ಲಿ ಅಂತ ಹೀಗೆ ಮುಂದಕ್ಕೆ ಬರ್ತಿದ್ದೀನಿ. ನಾನು ಲೆಫ್ಟಲ್ಲಿದ್ದೆ. ಆ ಮರದ ಹತ್ರ ನಾನು ಸೀರಿಯಸ್ಲಿ ಹೇಳ್ತೀನಿ, ಎಕ್ಸ್ಲೇಟ್ರ್ ಕೊಡ್ತಿದ್ದೀನಿ, ಗಾಡಿ ಮೂವೇ ಆಗ್ತಿಲ್ಲ. ಇದನ್ನು ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಇದು ನನ್ನ ಪರ್ಸ್ನಲ್ ಅನುಭವ. ಎಕ್ಸ್ಲೇಟ್ರ್ ಕೊಡ್ತಿದ್ದೀನಿ, ಮೂವೇ ಆಗ್ತಿಲ್ಲ. ಇದು ಒಂದು 5 ಸೆಕೆಂಡ್ಸಲ್ಲಿ ಆಗಿರೋ ಇನ್ಸಿಡೆಂಟ್ ಅಷ್ಟೇ. ಬಟ್ ಈ ಒಂದು ಸಿಚುವೇಶನ್ ನನಗಾದಾಗ ಆಗಿದ್ದ ಭಯ ಇದೆಯಲ್ಲ, ಲಿಟ್ರಲಿ ನಾನು ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ನನಗವತ್ತು ಮುಂಚೆನೇ ನಾಯಿ ಬೊಗಳುತ್ತಿದ್ದು ಕೇಳಿ ತುಂಬ ಭಯ ಆಗಿತ್ತು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಕ್ಲಚ್ ಬಿಟ್ಟಿದ್ದೀನಿ, ನೀಟಾಗಿ ಎಕ್ಸ್ಲೇಟ್ರ್ ಕೊಡ್ತಿದ್ದೀನಿ, ಫುಲ್ ಎಕ್ಸ್ಲೇಟ್ರ್ ಕೊಡ್ತಿದ್ದೀನಿ, ಗಾಡಿ ಮೂವೇ ಆಗ್ತಿಲ್ಲ. ನನಗೆ ಫುಲ್ಲು ಭಯ ಆಗಿಬಿಟ್ಟಿದೆ. ಲಿಟ್ರಲಿ ನನ್ನ ಮೈಂಡ್ ಬ್ಲ್ಯಾಂಕ್ ಆಗೋಗಿದೆ. ಈಗಲೂ ನೋಡಿ ನನಗೆ ರೋಮಾಂಚನ ಆಗ್ತಿದೆ. ಆ ಗಾಡಿ ಲಿಟ್ರಲಿ ಯಾರೋ ಹಿಡ್ಕೊಂಡು ಸ್ವಲ್ಪ ಲಿಫ್ಟ್ ಮಾಡ್ದಂಗೆ ಫೀಲ್ ಆಗ್ತಿದೆ. ನಾನು ಫುಲ್ಲು ಗಾಬರಿ ಆಗೋದೆ. ಆಮೇಲೆ ಎಕ್ಸ್ಲೇಟ್ರ್ ಫುಲ್ ಪುಲ್ ಮಾಡಿ ಇಟ್ಕೊಂಡಿದ್ದೀನಿ. ಇಮ್ಮಿಡಿಯೇಟ್ಲಿ ರಿಲೀಸ್ ಆಯಿತು.
ರಿಲೀಸ್ ಆಗ್ತಿದ್ದಂಗೆ ಗಾಡಿ ಮುಂದಕ್ಕೆ ಝಪ್ ಅಂತ ಹೋಗ್ಬಿಡ್ತು. ನಾನು ಹೋಗ್ಬಿಟ್ಟೆ ತುಂಬ ಮುಂದೆ ಹೋಗ್ತಾ ಹೋಗ್ತಾ ಹೆದ್ರುಕೊಂಡಿದ್ದೀನಿ. ಲಿಟ್ರಲಿ ಹೆವಿ ಟೆನ್ಷನ್ ಆಗೋಗಿತ್ತು ನನಗಂತೂ. ಆಮೇಲೆ ಏನು ಗುರು ಇದಾಗ್ತಿದೆ, ನನ್ನ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ, ಸಮಥಿಂಗ್ ಈಸ್ ರಾಂಗ್, ಸಮಥಿಂಗ್ ಹ್ಯಾಪನ್ ಟು ಮೀ ಅಂತ ನನಗೆ ಅರ್ಥ ಆಗ್ತಿದೆ. ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಾನು ಮ್ಯಾಪ್ ನೋಡಿಕೊಂಡೇ ಹೋಗ್ತಿದ್ದೆ. ನಾನು ಆ ದಾರಿಗೆ ಯಾವತ್ತೂ ಹೋಗಿರಲಿಲ್ಲ, ಅದು ನನಗೆ ಹೊಸದಾಗಿತ್ತು ಆ ರೂಟು. ಸೊ ಮ್ಯಾಪ್ ನೋಡಿಕೊಂಡೇ ಹೋಗ್ತಿದ್ದೆ. ಐ ಕ್ಲಿಯರ್ಲಿ ರಿಮೆಂಬರ್, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಹೊಡೆದಿದ್ದು ಒಂದೇ ಲೆಫ್ಟ್. ಮ್ಯಾಪ್ನ ನೋಡಿಕೊಂಡು ಒಂದು ಲೆಫ್ಟ್ ಹೊಡೆದೆ ಅಷ್ಟೇ. ಅದು ಹೆಂಗೆ ಸಾಧ್ಯ? ಲೆಫ್ಟ್ ಹೊಡೆದ ಮೇಲೆ ನಾನು ಮತ್ತೆ ಅದೇ ರೋಡಿಗೆ ಬಂದಿದ್ದೀನಿ. ಅದೇ ಮರ ಅಲ್ಲಿದೆ. ನನಗೆ ಫುಲ್ಲು ಗಾಬರಿಯಾಗಿ ರೈಟ್ ಸೈಡಲ್ಲಿ ಫಾಸ್ಟಾಗಿ ಹೋಗ್ಬಿಟ್ಟೆ. ಯಾವ ಮ್ಯಾಪು ನೋಡಿಲ್ಲ, ಸ್ಟ್ರೈಟ್ ರೋಡ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋದೆ. ಆಮೇಲೆ ಒಂದು ಮೇಯ್ನ್ ರೋಡ್ ಸಿಕ್ತು. ಆ ರೋಡ್ ಸಿಕ್ಕಿದ್ಮೇಲೆ ನನಗೆ ರೂಟ್ ಗೊತ್ತಾಯಿತು. ಅಲ್ಲಿಂದ ಮನೆಗೆ ಬಂದೆ. ನಾನು ಮನೆಗೆ ಬಂದಮೇಲೆ ಮನೆ ಮೆಟ್ಲು ಹತ್ತೋವರೆಗೂ ಹೆವಿ ಭಯ ಆಗ್ತಿತ್ತು. ಮೆಟ್ಲು ಹತ್ತದೆ, ಆರಾಮಾಗಿ ಮನೆಗೆ ಹೋದೆ. ಸ್ವಲ್ಪ ತಲೆಲೆಲ್ಲ ಅದೇ ಓಡ್ತಿತ್ತು. ಆದರೂ ಕೂಡ ನಾನ್ ವೆಜ್ ತಿನ್ನಬೇಕಷ್ಟೇ ನಾನು. ಸೊ ತಿಂದೆ, ಮಲ್ಕೊಂಡೆ. ಸ್ವಲ್ಪ ಟಯರ್ಡ್ ಆಗಿದ್ದೆ, ಸೊ ನನಗೆ ನಿದ್ದೆ ಬಂದ್ಬಿಡ್ತು. ಬಟ್ ಬೆಳಿಗ್ಗೆ ಎದ್ಮೇಲೆ ಮತ್ತೆ ಅದೇ ಥಾಟ್ಸ್ ಬರ್ತಿದೆ. ನಾನು ಇದು ಯಾರ ಹತ್ರ ಆದರೂ ಹೇಳಿದ್ರೆ ಪಕ್ಕಾ ಅವ್ರು ನಂಬಲ್ಲ. ಅದೇಂಗೆ ಗಾಡಿ ತಾನೇ ನಿಂತ್ಕೊಳ್ಳುತ್ತೆ, ಯಾರಾದರೂ ಹಿಡ್ಕೊಂಡಾಗ ಹೆಂಗೆ ಫೀಲ್ ಆಗುತ್ತೆ? ನಾನು ಏನೂ ನೋಡಿಲ್ಲ, ನಾನು ಹಾನೆಸ್ಟಾಗಿ ಹೇಳ್ತೀನಿ, ನಾನು ಅಲ್ಲಿ ಏನೂ ನೋಡಿಲ್ಲ. ಬಟ್ ನನಗೆ ಆ ಎನರ್ಜಿ ಫೀಲ್ ಆಗ್ತಿದೆ. ನನ್ನ ಗಾಡಿನ ಯಾರೋ ಹಿಡ್ಕೊಂಡಿದ್ದಾರೆ, ನನ್ನ ಗಾಡಿನ ಯಾರೋ ಪುಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತಿದೆ, ಲಿಟ್ರಲಿ ಆಗ್ತಿದೆ. ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಹೇಳ್ಕೊಂಡೆ ಅನಿಸುತ್ತೆ ಈ ಒಂದು ಇನ್ಸಿಡೆಂಟು. ಹಾಗೆ ಕೆಲವೊಂದು ನನ್ನ ಕ್ಲೋಸ್ ಇರುವಂಥ ಒಂದು ಕ್ಲೋಸ್ ಸರ್ಕಲಲ್ಲಿ ಇದನ್ನು ಹಂಚ್ಕೊಂಡಿದ್ದೆ. ಇದರಿಂದ ನನಗೆ ಅರ್ಥ ಆಗಿದೆ ಏನು ಗೊತ್ತಾ, ಈ ಥರ ಅನುಭವಗಳು ಸಾಮಾನ್ಯವಾಗಿ ಎಲ್ರಿಗೂ ಆಗಿರುತ್ತೆ. ನನಗೆ ಇದಕ್ಕಿಂತ ಮುಂಚೆ ಏನಾಯಿತು ಅನ್ನೋದು ನನಗೆ ನೆನಪಿಲ್ಲ, ಬಟ್ ಸಾಮಾನ್ಯವಾಗಿ ಎಲ್ರಿಗೂ ಆಗಿರುತ್ತೆ. ಈ ಥರ ನೆಗೆಟಿವಿಟಿ ಇದೆ ಅನ್ನೋದನ್ನು ನಾವು ನಂಬಲೇಬೇಕಾಗತ್ತೆ ಒನ್ ವೇ. ಯಾಕೆಂದರೆ ನಾವು ಪಾಸಿಟಿವಿಟಿ ಇದೆ ಅಂದರೆ ನೆಗೆಟಿವ್ ಇದೆ ಅಂತ ನಂಬಬೇಕು. ಅದು ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆದರೂ ಕೂಡ ದೇವರಿದ್ದಾನೆ ಅಂದರೆ ದೆವ್ವಗಳು ಇರಬಹುದು, ಇದೆ ಅಂತ ಅನಿಸುತ್ತೆ. ನಾವು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂದರೆ ಯಾರಿಗೂ ಅನ್ಯಾಯ ಮಾಡಬಾರ್ದು, ಒಳ್ಳೆಯದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಖುಷಿಯಾಗಿರೋದನ್ನು ಕಲ್ತ್ಕೋಬೇಕು. ಸುಮ್ಮನೆ ಇನ್ಯಾರಿಗೂ ತೊಂದರೆ ಕೊಟ್ಟರೆ ಇನ್ಯಾವುದೋ ರೀತಿಯಲ್ಲಿ ನಮಗೂ ತೊಂದರೆ ಆಗುತ್ತೆ. ಈ ಥರ ನಿಮಗೇನಾದರೂ ಗೋಸ್ಟ್ ಅನುಭವಗಳಾಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅಲ್ಲಿ ಡೈರೆಕ್ಟಾಗಿ DM ಮಾಡಿ, ಅಲ್ಲಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ಇದೇ ಥರದ ರೋಚಕ ಕಥೆಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಪ್ರತಿ ಶುಕ್ರವಾರ 6 ಗಂಟೆಗೆ, ನೆನ್ಪಿಟ್ಕೊಳ್ಳಿ 6 ಗಂಟೆಗೆ. ಇಲ್ಲಿ ಕಾಣುವಂಥ ಬೆಲ್ ಐಕನ್ನ ನೀವೇನಾದರೂ ಕ್ಲಿಕ್ ಮಾಡಿದ್ರೆ 6 ಗಂಟೆಗೆ ನೋಟಿಫೈ ಆಗುತ್ತೆ. ಇದೇ ಥರ ಗೋಸ್ಟ್, ಹಾಂಟೆಡ್, ಹಾರರ್ ಸ್ಟೋರೀಸ್ನ ನೋಡ್ತಾ ಇರಿ. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.